ಹಾಯ್ ಆಲ್, ವೆಲ್ಕಮ್ ಟು ಕಾರಕ್ ಡೇಸ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಮಟನ್ ಬಿರಿಯಾನಿ ಮಾಡ್ತಾ ಇದೀವಿ. ಸ್ಪೆಷಲ್ ಕಾರಕ್ ಮಟನ್ ಬಿರಿಯಾನಿ. ಈರುಳ್ಳಿ, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಸಾಂಬಾರ್ ಸೊಪ್ಪು, ಮತ್ತೆ ಇಲ್ಲಿ ನಾನು ರುಬ್ಬಿರೋ ಟೊಮೆಟೊ ತಗೊಂಡಿದ್ದೀನಿ. ಯಾಕಂದ್ರೆ ಮಾಮೂಲಿ ಹಸಿರು ಹಾಕೋಕ್ಕಿಂತ ರುಬ್ಬಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದ್ಬಿಟ್ಟು ಇಲ್ಲಿ ಗ್ರೀನ್ ಚಿಲ್ಲಿ, ಓನ್ಲಿ ಮೆಣಸಿನ್ಕಾಯಿ ಮಾತ್ರ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದ್ರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮಟನ್ ಬಿರಿಯಾನಿ ಆಗಲಿ ಯಾವುದೇ ಬಿರಿಯಾನಿ ಆಗಲಿ ಏನಂದ್ರೆ ಅರ್ಧ ಕೆಜಿ ಮಟನ್ ತಗೊಂಡ್ರೆ ಅರ್ಧ ಕೆಜಿ ಅಕ್ಕಿ ಹಾಕ್ಬೇಕು. ಮಟನ್ ಬೇಯಿಸ್ಕೊಂತ ಇದೀವಿ ಕುಕ್ಕರ್ ಅಲ್ಲಿ. ಸ್ವಲ್ಪ ಅರಿಶಿನ, ಉಪ್ಪು, ಫ್ಲೇವರ್ಗೆ ಸ್ವಲ್ಪ ನಾನು ಪುದೀನ ಹಾಕೊಂತ ಇದ್ದೀನಿ. ಚೆನ್ನಾಗಿ ಬೇಯಬೇಕು. ಒಂದು 3 to 4 ವಿಷಲ್ ಹಾಕಿಸ್ಕೊಳ್ಳಿ. ಬಿರಿಯಾನಿ ಮಾಡೋ ಪ್ರೊಸೆಸ್ ಸ್ಟಾರ್ಟ್ ಆಗ್ತಾ ಇದೆ. ಆಯಿಲ್ ಹಾಕ್ತಾ ಇದ್ದೀನಿ. ಚಕ್ಕೆ, ಲವಂಗ, ಮೆಣಸು, ಸೋಂಪ ಪುಡಿ ಮತ್ತೆ ಪಲಾವ್ ಎಲೆ, ಈರುಳ್ಳಿ ಹಾಕ್ಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾಂಬಾರ್ ಸೊಪ್ಪು, ಪುದೀನಾ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಹಾಕೊಳ್ಬೇಕು. ರುಬ್ಕೊಂಡಿರೋ ಅಂತ ಟೊಮೆಟೊ, ರುಬ್ಕೊಂಡಿರೋ ಅಂತ ಮೆಣಸಿನ್ಕಾಯಿ, ಮಟನ್ ಬೇಯಿಸ್ಕೊಂಡಿರ್ತೀವಿ ಅದನ್ನ ಈ ಮಸಾಲೆ ಒಳಗೆ ಹಾಕ್ಬೇಕು. ಒಂದ್ ಬೌಲ್ ಮೊಸರು ಹಾಕೊಂತ ಇದೀವಿ. ಖಾರದ ಪುಡಿ, ಸಾಂಬಾರ್ ಪುಡಿ, ಆಮೇಲೆ ಮಟನ್ ಬಿರಿಯಾನಿ ಪೌಡರ್ ಮತ್ತೆ ಗರಂ ಮಸಾಲ, ಈ 4 ಮಸಾಲೆನ ಇವಾಗ ಹಾಕೊಂತ ಇದೀನಿ. ಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು. ಉಪ್ಪೆಲ್ಲ ನೋಡ್ತಿರ್ಬೇಕಂದ್ರೆ ಹಂಗೆ ತಿನ್ಬೇಕು ಅನ್ನಿಸ್ತಲ್ವಾ ನಿಮ್ಗೆ? ಅಕ್ಕಿ ಹಾಕೋ ಟೈಮ್ ಬಂತು, ಮಟನ್ ಬಿರಿಯಾನಿ ರೆಡಿ ಆಗೋ ಟೈಮ್ ಕೂಡ ಬಂತು. ಕಾಲ್ ಭಾಗ ಬೆಂದಾದ್ಮೇಲೆ ಅಕ್ಕಿ ಕೊನೆಗೆ ದಮ್ ಕಟ್ತಾ ಇದೀವಿ. ಇನ್ನೊಂದು 10 to 15 ಮಿನಿಟ್ಸ್ ಇರ್ಲಿ. ಇದಾದ ತಕ್ಷಣ ಲೈವ್ ಓಪನ್ ಮಾಡಿ ತೋರಿಸ್ತೀವಿ ಹೆಂಗ್ ಬಂದಿದೆ ಅಂತ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ನಿಮ್ಮ ಮನೇಲಿ ರೆಸಿಪಿ ಟ್ರೈ ಮಾಡ್ಲೇಬೇಕು. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಲೇಬೇಕು. ಫೈನಲಿ ಕಾರಕ್ ಮಟನ್ ಬಿರಿಯಾನಿ ರೆಡಿ ಆಗಿದೆ. ದಮ್ ಕಟ್ಟಿದೀವಿ. ಇವಾಗ ತೆಗಿಯೋ ಅಂತ ಟೈಮ್ ಬಂದಿದೆ. ಇಟ್ಸ್ ಟೈಮ್ ಟು ಓಪನ್ ಕಾರಕ್ ಮಟನ್ ಬಿರಿಯಾನಿ. ವಾವ್ 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 ವಾವ್, ನೋಡ್ರಿ ತಿನ್ಬೇಕು ಅನ್ನಿಸ್ತಲ್ವೇನ್ರಿ ನಿಮಗೆಲ್ಲರಿಗೂ? ಏನ್ ಹುಡಿಯಾಗಿ ಬಂದಿದೆ ನೋಡಿ. ಸರ್ವ್ ಮಾಡೋ ಟೈಮ್ ಬಂದಾಗಿದೆ. ಭಾನುವಾರದ ಬಾಡೂಟದಲ್ಲಿ ನಮ್ಮ ಹೆಂಡತಿ ಮಾಡಿರೋ ಮಟನ್ ಬಿರಿಯಾನಿ, ಅದು ಕಾರಕ್ ಸ್ಪೆಷಲ್ ಮಟನ್ ಬಿರಿಯಾನಿ ಅಂತೆ ಆಗಿದೆ. ನೋಡ್ತಿದ್ರೇ ತಿನ್ಬೇಕು ಅಂತ ಅನ್ನಿಸ್ತಿದೆ. ಸೊ ಟೇಸ್ಟ್ ನೋಡೋಣ. ಸಖತ್ತಾಗಿದೆ. ಇವತ್ತು ಭಾನುವಾರ ನೀವು ನಿಮ್ಮ ಮನೇಲಿ ನಿಮ್ಮ ಹೆಂಡತಿ ಇಲ್ಲ ಅಮ್ಮ, ಅಕ್ಕ, ಯಾರ ಜೊತೆನಾದರೂ ಇಲ್ಲ ನೀವೇ ನಾವೇಗಾದರೂ ತೋರಿಸಿದ್ದೀವಲ್ಲ, ಮಾಡ್ಕೊಳ್ಳಿ, ತಿನ್ನಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಖತ್ತಾಗಿದೆ.